ಡಿಗ್ರಿ ಬಿಸಿಲಲ್ಲಿ 8 ಗಂಟೆ ರೋಡ್ ಮೇಲೆ ರೆಸ್ಟ್ ಮಾಡೋಕೆ ಪ್ಲೇಸ್ ಏನೂ ಇಲ್ಲ ಅಂದ್ರೆ ಅಮೆಜಾನ್ ಒಂದು ಸರ್ಪ್ರೈಸ್ ಮೂವ್ ಮಾಡಿದೆ. ನೀವು ಎಕ್ಸ್ಪೆಕ್ಟ್ ಮಾಡಿದ ಅಂದ್ರೆ ಕೂಡ ಸರಿ. ದೋಸ್ತ್ಗಳು ಅಮೆಜಾನ್ ಇಂಡಿಯಾ ಲಾಂಚ್ ಮಾಡಿದೆ ಆಶ್ರಯ ಅಂದ್ರೆ ಶೆಲ್ಟರ್ ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಕ್ಕೆ ಒಂದು ಸೇಫ್ ಪ್ಲೇಸ್. ಅಂದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಇದು ಡೆಲಿವರಿ ಪಾರ್ಟ್ನರ್ಸ್ ಗೆ ಮಾತ್ರ. ಈಗ ಅಮೆಜಾನ್ ಹತ್ತಿರ 100 ಕಿಂತ ಜಾಸ್ತಿ ಆಶ್ರಯ ಸೆಂಟರ್ಸ್ ಇದೆ 16 ಇಂಡಿಯನ್ ಸಿಟೀಸ್ ಅಲ್ಲಿ. ಮತ್ತೆ ಕಂಪನಿ ಪ್ಲಾನ್ ಏನು ಅಂದ್ರೆ ಈ ನಂಬರ್ ನ 250 ವರೆಗೂ ಇನ್ಕ್ರೀಸ್ ಮಾಡಬಹುದು 2026 ಎಂಡ್ ಒಳಗೆ. ಮತ್ತೆ ಬಿಗ್ಗೆಸ್ಟ್ ಮ್ಯಾಟರ್ ಏನಂದ್ರೆ 50 ಹೊಸ ಸೆಂಟರ್ ಮೇ ಎಂಡ್ ಒಳಗೆ ಓಪನ್ ಆಗುತ್ತೆ. ಒಂದು ಆಶ್ರಯ ಸೆಂಟರ್ ಅಲ್ಲಿ ಸಿಗುತ್ತೆ ಏರ್ ಕಂಡೀಷನ್ ಸಿಟ್ಟಿಂಗ್, ಕುಡಿಯೋಕೆ ಕ್ಲೀನ್ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಸ್, ಕ್ಲೀನ್ ವಾಶ್ರೂಮ್, ಫಸ್ಟ್ ಏಡ್ ಕಿಟ್. ಮತ್ತೆ ಈ ಸೆಂಟರ್ಸ್ ಅಮೆಜಾನ್ ಡೆಲಿವರಿ ಪಾರ್ಟ್ನರ್ಸ್ ಗೆ ಮಾತ್ರ ಅಲ್ಲ, ಸ್ವಿಗ್ಗಿ, ಝೊಮ್ಯಾಟೊ, ಜೆಪ್ಟೋ ಯಾವ ಡೆಲಿವರಿ ರೈಡರ್ಸ್ ಕೂಡ ಆಗ್ಲಿ ಇಲ್ಲಿ ಹೋಗಿ ರೆಸ್ಟ್ ಮಾಡಬಹುದು. ಡೆಲ್ಲಿ ಎನ್ಸಿಆರ್ ಅಲ್ಲಿ ಅಮೆಜಾನ್ ಮೊಬೈಲ್ ಆಶ್ರಯ ವ್ಯಾನ್ಸ್ ಕೂಡ ಡಿಪ್ಲಾಯ್ ಮಾಡಿದೆ. ಎಸಿ ವ್ಯಾನ್ಸ್ ಬಿಸಿ ಡೆಲಿವರಿ ರೂಟ್ಸ್ ಮೇಲೆ ನಿಲ್ಲಿಸ್ತಾರೆ. ಯಾಕೆ ಅಂದ್ರೆ ರೈಡರ್ಸ್ ಗೆ ಕೂಲ್ ಆಗೋಕೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಕ್ಕಾಗಲ್ಲ. ಈ ಎಂಟೈರ್ ಇನಿಷಿಯೇಟಿವ್ ಅಮೆಜಾನ್ ನ 2800 ಕ್ರೋರ್ಸ್ ವರ್ಕರ್ ಸೇಫ್ಟಿ ಇನ್ವೆಸ್ಟ್ಮೆಂಟ್ ನ ಒಂದು ಪಾರ್ಟ್. ಮತ್ತೆ ಇದು HPCL ಉದ್ಯಾಸ ಫೌಂಡೇಶನ್ ಮತ್ತೆ ರೀಡ್ ಇಂಡಿಯಾ ಜೊತೆ ಕೊಲಾಬ್ರೇಟ್ ಮಾಡಿ ಮಾಡ್ತಾ ಇದೆ. ಇಂಥ ಇಂಪಾರ್ಟೆಂಟ್ ಮತ್ತೆ ಇಂಟ್ರೆಸ್ಟಿಂಗ್ ನ್ಯೂಸ್ ಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರೆಯಬೇಡಿ.